ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸೊ ಇವತ್ತು ನಾನು ಏನು ವಿಷಯ ಬಂದಿದ್ದೀನಿ ಅಂದರೆ, ಆಲ್ರೆಡಿ ಟೈಟಲಲ್ಲಿ ಓದಿರ್ತೀರ. ಮಂತ್ಲಿ 5000 ಹೇಗೆ ಅರ್ನ್ ಮಾಡ್ಬೋದು. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇರಲ್ಲ, ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್. ಹಾಗೆ ಸೇವಿಂಗ್ ಮೆಷಿನ್ ಕೂಡ ಬೇಕಾಗಿರಲ್ಲ ಇದಕ್ಕೆ. ಸೊ ಈ ಥರ ಇದ್ದಾಗ ನಾವು ಹೇಗೆ ಅರ್ನ್ ಮಾಡ್ಬೋದು. ನಾನು ಯಾಕೆ ಈ ಕಾನ್ಸೆಪ್ಟನ್ನ ಚೂಸ್ ಮಾಡಿದೆ ಅಂತ ಹೇಳಿದರೆ, ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಮನೆಯಿಂದ ಹೊರಗೋಗೋಕ್ಕಾಗಲ್ಲ. ಮನೇಲಿ ಏನಾದರೂ ಒಂದು ಅರ್ನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ, ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ. ಬಟ್ ಏನು ಮಾಡಬಹುದು ಅನ್ನೋ ಒಂದು ಪ್ಲ್ಯಾನ್ ಕೂಡ ಇರೋದಿಲ್ಲ. ಪ್ಲ್ಯಾನ್ ಇದ್ರೂ ಅದು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕಂತನೂ ಗೊತ್ತಿರೋದಿಲ್ಲ. ಸೊ ನನ್ನ ಹತ್ರ ಒಂದು ಚಿಕ್ಕ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಪ್ರಕಾರ ನೀವು ಹೋದರೆ ಖಂಡಿತವಾಗಿಯೂ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಮಂತ್ಲಿ ನೀವು ಆರಾಮಾಗಿ 5000ನ ಅರ್ನ್ ಮಾಡ್ಬೋದು ಮನೇಲೇ ಕೂತ್ಕೊಂಡು. ಏನಂತ ಹೇಳಿದ್ರೆ, ಇದಕ್ಕೆ ಖಂಡಿತವಾಗಿಯೂ ನೀವು ಟೈಮ್ ಅಂತೂ ಕೊಡಲೇಬೇಕು. ನಾನು ಅದಕ್ಕೇನು ಇದು ಹೇಳ್ತಿಲ್ಲ. ಒಂದು ಕೆಲಸ ಅಂತ ಮಾಡುವಾಗ ಅದಕ್ಕೆ ಆದಂಥ ಒಂದು ಟೈಮ್ ಕೊಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಯಾವ ಕೆಲಸನೂ ಆಗೋದಿಲ್ಲ, ಹೌದಾ? ಸೊ ಆ ಟೈಮ್ ನಿಮ್ಮ ಹತ್ರ ಇದೆ ಅಂದರೆ, ಸೊ ಖಂಡಿತವಾಗಿಯೂ ನಾನೇನು ಹೇಳಿದ್ದೀನಿ ಅದು ಖಂಡಿತ ಸಕ್ಸಸ್ ಆಗ್ತದೆ. ಇಲ್ಲ ಟೈಮೇ ಕೊಡೋಕ್ಕಾಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆನಾ? ನಾನು ಹೇಳೋ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿದರೆ, ನಾನು ಸ್ಟೆಪ್ಸ್ ಹೇಳ್ತೀನಿ ಹೇಗೆ ಇದನ್ನು ನೀವು ಯೂಸ್ ಮಾಡ್ಕೋಬೇಕಂತ. ಆ ಸ್ಟೆಪ್ಸ್ ಪ್ರಕಾರ ಹೋಗ್ತಾ ಹೋದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದ ಗುರಿನ ತಲುಪ್ಬೋದು. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಾಗಿ ನಾನು ಮೊದಲನೇದಾಗಿ ಸ್ಟೆಪ್ಸ್ ಏನು ಮಾಡಬೇಕು ಅಂದರೆ, ಫಸ್ಟ್ ಟೇಲರ್ ಶಾಪ್ನ ಹುಡುಕಬೇಕು ನಿಮ್ಮ ಹತ್ತಿರದ್ದು. ನಾನು ತುಂಬ ದೂರ ಡಿಸ್ಟೆನ್ಸಲ್ಲಿ ಹೇಳ್ತಾ ಇಲ್ಲ, ಯಾಕಂದರೆ ನಿಮಗೂ ವಾಕೇಬಲ್ ಡಿಸ್ಟೆನ್ಸ್ ಆದರೆ ಇನ್ನೂ ಬೆಸ್ಟ್. ಓಕೆ, ನಿಮ್ಮ ಸರೌಂಡಿಂಗ್ಸಲ್ಲಿ ಇರುವಂಥ ಟೇಲರ್ ಶಾಪ್ಸ್ನ ಹುಡುಕಬೇಕು. ಅಂದರೆ ತುಂಬ ಬ್ಲೌಸ್ ಸ್ಟಿಚ್ ಮಾಡೋರು, ಟೇಲರ್ ಶಾಪ್ ಅಂತ ಹೇಳಿದ್ರೆ ನೀವು ಶಾಪೇ ಅಂತಲ್ಲ, ಮನೇಲಿ ಕೂಡ ಸ್ಟಿಚ್ ಮಾಡ್ತಾರೆ, ಅದು ಆಗಿರ್ಬೋದು. ಇಲ್ಲಾಂದರೆ ಟೇಲರ್ಸ್ ಇರ್ತಾರೆ, ಮೇಯ್ನಾಗಿ ಟೇಲರ್ಸ್ ಕೂಡ ಹೌದು. ಸೊ ನೀವೊಂದು 2ರಿಂದ 3, ತಪ್ಪಿದ್ರೆ 4 ಹಾಗೆ ನಾನು ಮಿನಿಮಮ್ ಹೇಳ್ತಾ ಇದ್ದೆ. ಎಲ್ಲ ನಾನು ಏನು ಹೇಳ್ತೀನಿ ಸ್ಟೆಪ್ಸು ಮಿನಿಮಮ್ನೇ ಹೇಳ್ತಾ ಇರೋದು. ಸೊ ನೀವು ಮ್ಯಾಕ್ಸಿಮಮ್ ಅಂದರೆ ಇದಕ್ಕಿಂತ ಜಾಸ್ತಿ ಆದರೆ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಓಕೆ, ನಾನು ಮಿನಿಮಮ್ ಹೇಳ್ತಾ ಇರೋದು ಇಷ್ಟು ಬೇಕೇ ಬೇಕು ಅಂತ. ಸೊ 2ರಿಂದ 3 ಶಾಪ್ ನೀವು ಎಲ್ಲೆಲ್ಲಿದೆ ನನ್ನ ಆಸ್ಪಾಸ್, ಅಂದರೆ ಬಾಜು ಅಕ್ಕಪಕ್ಕದಲ್ಲೇ ಎಲ್ಲಿದೆ, ಅಕ್ಕಪಕ್ಕ ಅಂದರೆ ಆಗಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಆಗಿರ್ಬೋದು. ಓಕೆ, ಪರವಾಗಿಲ್ಲ, ಒಂಚೂರು ಹತ್ತಿರದಲ್ಲೇ ಸಿಗುವಂಥ ಶಾಪ್ನ ಹುಡುಕ್ಬೇಕು ಫಸ್ಟ್. ಸೊ ನೀವು ಬಂದುಬಿಟ್ಟು ಹೋಗಿ ಶಾಪ್ಗೆ ಹೋಗಿಬಿಟ್ಟು ನೀವೊಂದು ಅವರಿಗೆ ವಿಚಾರನ ಹೇಳಬೇಕು. ಏನಂತ ಕೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ಹೋಗಿಬಿಟ್ಟು ನೀವು ಶಾಪ್ಸ್ಗೆ ಹೋಗಿ ನಿಮಗೆ ಎಷ್ಟು ಶಾಪ್ ಸಿಗುತ್ತೋ ಅಷ್ಟು ಹತ್ರ ಎನ್ಕ್ವೈರಿ ಮಾಡಿ. ಬರೀ ಒಂದು ಶಾಪ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ನೀವು ಅಂದ್ಕೊಂಡಿದ್ದು ಆಗೋದಿಲ್ಲ. ಅಂದರೆ ನಾನೇನು ಹೇಳಿದ್ದೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಇದು ಮಾಡಲೇಬೇಕಾಗುತ್ತೆ. ಅವ್ರ ಹತ್ರ ಹೋಗಿ ನಿಮ್ಮ ಹತ್ರ ಹುಕ್ಸ್, ಹೆಮ್ಮಿಂಗು, ಕಾಜು, ಪ್ರೆಸ್ ಬಟನ್ ಇವೆಲ್ಲ ಹಾಕೋಕ್ಕೆ ಇದೆಯಾ ಅಂತ ಕೇಳ್ಕೊಳ್ಳಿ ಫಸ್ಟು. ಅಂದರೆ ನಾನು ಹಾಕ್ತೀನಿ, ನನಗೆ ಬ್ಲೌಸಸ್ಸನ್ನು ಕೊಡಿ ಅಂತ ಹೇಳಿಬಿಟ್ಟು ನೀವು ಅಲ್ಲೇ ಹೋಗಿ ಶಾಪ್ಗೆ ಹಾಕಬೇಕಂತಿಲ್ಲ, ಮನೆಗೆ ಕೂಡ ತೊಗೊಬರ್ಬೋದು. ಅದಕ್ಕೆ ಹೇಳಿದ್ನಲ್ಲ, ಮನೇಲಿ ಕೂತು ಮಾಡುವಂಥ ಕೆಲಸ. ಇದರಲ್ಲಿ ಯಾವುದೇ ಶೂಯಿಂಗ್ ಮಷಿನ್ ಕೂಡ ಬೇಕಾಗಿರಲ್ಲ. ಸೊ ಅವ್ರ ಹತ್ರ ಕೇಳಿ ಫಸ್ಟು ಹುಕ್ಸು, ಹೆಮ್ಮಿಂಗು, ಕಾಜು ಆ್ಯಂಡ್ ಪ್ರೆಸ್ ಬಟನ್ ಇದರಲ್ಲಿ ನಿಮಗೆ ಅಂದರೆ ಬೇಕೇ ಬೇಕಾಗುತ್ತೆ. ನಾರ್ಮಲಿ ಹುಕ್ಸ್, ಹೆಮ್ಮಿಂಗು ಇವೆಲ್ಲ ಇದ್ದೇ ಇರುತ್ತೆ. ಒಂದು ಬ್ಲೌಸ್ ಅಂತ ಅಂದರೆ ಬರೀ ಬ್ಲೌಸ್ ಅಂತ ಅಲ್ಲ, ಡ್ರೆಸ್ ಯಾವುದಕ್ಕೆ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ಏನು ನಾನು ಹೇಳಿದ್ದೀನಿ ಇವು ಹಾಕ್ತಾರೆ. ಬಟ್ ಓಕೆ, ನೀವು ಅದನ್ನು ಕೇಳಬೇಕು ಫಸ್ಟ್. ನಾನು ಹಾಕ್ತೀನಿ, ನನಗೆ ಬ್ಲೌಸ್ ಕೊಡ್ತೀರಾ ಅಂತ. ಡೈಲಿ ಅಥವಾ ವೀಕ್ಲಿ ಡಿಪೆಂಡ್ಸು. ನಾನು ಡೈಲಿ ಇದನ್ನು ಹೇಳ್ತಾ ಇರೋದು ಇವೆಲ್ಲ. ಸೊ ಡೈಲಿ ಅಂತ ಒಂದು ಶಾಪಲ್ಲಿ ಆದರೆ ನಿಮಗೆ ಅಷ್ಟು ಬ್ಲೌಸ್ಗಳು ಅವರು ಕೊಡಲ್ಲ, ಯಾಕಂದರೆ ಡೈಲಿ ಅವರು ಅಷ್ಟು ಮಾಡಲ್ಲ ಬ್ಲೌಸ್ ಕೆಲವೊಂದು ಸತಿ. ಅಥವಾ ಬೇರೆಯವರು ಅವ್ರ ಹತ್ರ ಆಲ್ರೆಡಿ ಇದ್ದಿರ್ಬೋದು. ಬಟ್ ನೀವೇನು ಮಾಡಬೇಕು, ಈಗ ಇನ್ ಕೇಸ್ ಅವರು ಹೇಳ್ತಾರೆ, ಇಲ್ಲ ನಾನು ಆಲ್ರೆಡಿ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ, ನಿಮಗೆ ಆಗಲ್ಲ ಅಂತ ಹೇಳಿಬಿಟ್ಟು, ಆವಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಅವ್ರ ಹತ್ರ ಇಲ್ಲ ನಾನು ಹಾಕಿದ ಒಂದು ಸ್ಯಾಂಪಲ್ ತೊಗೊಂಡೋಗಿ ತೋರಿಸಿ. ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಖಂಡಿತ ಈಗಿನ ಕಾಲದಲ್ಲಿ ಯಾರೂ ನಂಬಲ್ಲ. ಸೊ ಒಂದು ವಿಸಿಬಿಲಿಟಿ ಅಂತ ನೋಡಬೇಕು. ಅವರು ಒಂದು ನೋಡಿ ಅವರಿಗೆ ಓಕೆ ಚೆನ್ನಾಗಿ ಹಾಕ್ತಾರೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಡೆಫಿನೆಟ್ಲಿ ಅವರು ನೆಕ್ಸ್ಟ್ ಟೈಮ್ ಒಂದು 4 ಕೊಟ್ಟು ನೋಡುವ ಅಂತನಾದ್ರು ಟ್ರೈ ಮಾಡ್ತಾರೆ. ಸೊ ನೀವೇ ಕರೆಕ್ಟಾಗಿ ಸೆಟ್ ಆಯಿತು ಅಂದರೆ ಡೆಫಿನೆಟ್ಲಿ ಕಂಟಿನ್ಯೂ ಆಗಿ ನಿಮಗೆ ಕೊಡ್ತಾರೆ. ಸೊ ದ್ಯಾಟ್ ನೀವೇನು ಮಾಡಬೇಕು, ಒಂದು ಸ್ಯಾಂಪಲ್ ಅಂದರೆ ನಿಮ್ಮ ಬ್ಲೌಸು ಅಥವಾ ಯಾರ್ದಾದ್ರು ಒಂದು ಬ್ಲೌಸ್ನ ತೊಗೊಂಡೋಗಿ ನಿಮ್ಮ ಬ್ಲೌಸನ್ನ ಹಾಕಿದ್ದನ್ನು ತೋರಿಸಿ ಅವರಿಗೆ.
ಈ ಥರ ಹಾಕ್ತೀನಿ, ನನಗೆ ಬ್ಲೌಸ್ ಇದ್ದರೆ ಕೊಡಿರಿ, ತೊಂದರೆ ಇಲ್ಲ, ನೀವು ಒಂದು ಅಥವಾ ಒಂದು, ಎರಡಾದರೆ ಇವೆರಡು ಅಂತ ಅವ್ರ ಹತ್ರ ಮಾತಾಡಿ. ಅವರಿಲ್ಲ ರೀ ಆಲ್ರೆಡಿ ನಾನು ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ಆಗಲ್ಲ ಅಂತಂದರೆ ನೀವು ಅವರು ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಬನ್ನಿ. ಇನ್ ಕೇಸ್, ಯಾಕಂದರೆ ಒಬ್ರು ಹಾಕ್ತಾರೆ ಅಂದರೆ ಅವ್ರು ರೆಗ್ಯುಲರಾಗಿ ಹಾಕಬೇಕಂತನೂ ಇಲ್ಲ, ಅವರು ಕೂಡ ಕೆಲವೊಂದು ಸತಿ ರಜೆ ತೊಗೋಬೋದು, ಆವಾಗ ಡೆಫಿನೆಟ್ಲಿ ನಿಮ್ಮ ನೆಸೆಸರಿ ಬೀಳ್ಬೋದು. ಅಂಥ ಟೈಮ್ ಆವಾಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಬನ್ನಿ, ಇಲ್ಲ ಅಂದರೆ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ನ ತೊಗೊಬನ್ನಿ, ನೀವು ಆವಾಗ ವಿಚಾರಿಸ್ತೀರಿ, ಪ್ರಾಬ್ಲಮ್ ಇಲ್ಲ. ಓಕೆ, ಅಂದರೆ ಇದೆಯಾ ಹಾಗೆ ಅಂತ ಒಂದು 4 ಸತಿ ಕೇಳಿದರೂ ಕೂಡ ಮತ್ತೆ ಒಂದು 2 ಕೊಟ್ಟು ನೋಡುವಂತ ಅವರಿಗೂ ಅನಿಸುತ್ತೆ. ಸೊ ಈಗ ನಮಗೆ ಜಾಬ್ ಅಂದರೆ ಕೆಲಸ ಏನಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಪ್ರೊಸೀಜರ್ ಅದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ಹೀಗೆ ಹೇಳ್ತೀನಿ. ಫೈನಲ್ ಆಗಿ ನೀವು ಹುಡುಕಿ ಮಾಡಿ ಆದಮೇಲೆ 3 ಶಾಪ್ ಸಿಕ್ತು. ಈ 3 ಶಾಪ್ನ ನೀವೇನು ಮಾಡ್ತೀರಾ, 2 ಬ್ಲೌಸ್ ತೊಗೊಬರ್ತೀರ. ಓಕೆನಾ, ಫೈನಲಿ ಅಂತೂ ಇಂತೂ ನೀವು ಹುಡುಕಿ ಮಾಡಿ ಅದು ಒಂದೊಂದು ಶಾಪಲ್ಲೂ 2 ಬ್ಲೌಸ್ ಅಂತೆ ನಿಮಗೆ ಡೈಲಿ ಸಿಗೋಕ್ಕೆ ಶುರುವಾಯಿತು. ಸೊ ಆವಾಗ ಟೋಟಲ್ ನಿಮಗೆ 6 ಬ್ಲೌಸ್ ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ಈ 6 ಬ್ಲೌಸ್ನ ನೀವೇನು ಮಾಡಬೇಕು, ಅವರು ಒಂದು ರೇಟ್ ಇರುತ್ತೆ ನೋಡಿ, ಒಬ್ಬೊಬ್ರದ್ದೊಂದು ರೇಟು. ಶಾಪಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಮನೇಲಿ ಮಾಡಿದ್ರೂ ಅಷ್ಟೊಂದು ಕೊಡಲ್ಲ, ಕೆಲವೊಂದು ಸಣ್ಣ ಶಾಪ್ ಇದ್ರೂ ಕೊಡಲ್ಲ. ಈ ಥರ ಇದ್ದಾಗ ಈಗ ಒಂದು ಪರ್ ಬ್ಲೌಸ್ಗೆ ನಿಮಗೆ ಇವೆಲ್ಲ ಹುಕ್ಸ್, ಹೆಮ್ಮಿಂಗು ಅವು ಡಿಪೆಂಡ್ಸ್. ಓಕೆ, ನಾನು ಯಾವುದೇ ಇದನ್ನು ನಾನು ಹೇಳ್ತಾ ಇಲ್ಲ. ಹುಕ್ಸ್, ಹೆಮ್ಮಿಂಗು, ಕಾಜು ಇವೆಲ್ಲ ಹಾಕಿದರೆ ಕೆಲವರು ಏನು ಮಾಡ್ತಾರೆ, ಇವಿಷ್ಟು ಹಾಕಿದ್ರೂ 10 ರೂಪೀಸ್ ಕೊಡ್ತಾರೆ, ಆರ್ 15 ರೂಪೀಸ್ ಕೊಡ್ತಾರೆ, ಆರ್ 20 ರೂಪೀಸ್ ಕೂಡ ಕೊಡೋರಿದ್ದಾರೆ. ಸೊ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಂದರೆ ನಿಮ್ಮ ಆಸುಪಾಸಿನ ಪ್ಲೇಸಲ್ಲಿ ಯಾವ ಥರ ಶಾಪ್ಗಳಿವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನನಗೆ ಎಕ್ಸಾಕ್ಟಾಗಿ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಹೇಗೆ ಬ್ಲೌಸ್ ರೇಟು ವೇರಿಯೇಷನ್ ಇರುತ್ತೆ ಡಿಫ್ರೆಂಟ್ ಪ್ಲೇಸಲ್ಲಿ, ಹಾಗೆಯೇ ಇದಕ್ಕೂ ಕೂಡ ಒಂದು ರೇಟ್ ಅಂತ ಇರುತ್ತೆ. ಸೊ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ನಾನು ಒಂದು ಮಿಡಲ್ ಅಂದರೆ ಈ ಕಡೆ ಲೋ ಅಲ್ಲ ಹೈ ಕೂಡ ಅಲ್ಲ, ಒಂದು ಮಿಡಲಲ್ಲಿ ಒಂದು ಅಮೌಂಟ್ನ ತೊಗೊಳ್ತೀನಿ. ಅಂದರೆ ನೀವು 15 ರೂಪಾಯಿಗೆ ಒಂದು ಬ್ಲೌಸನ್ನು ಹಾಕ್ಕೊಟ್ಟಿದ್ರಿ, ಇವೆಲ್ಲನೂ 15 ರೂಪೀಸ್ಗೆ ಒಂದು ಬ್ಲೌಸ್ ಅಂತ ಹೇಳಿದ್ದಾರೆ ಅಂದ್ಕೊಳ್ಳಿ. ಇನ್ ಕೇಸ್ ಅವರು ಇಲ್ಲ ನಾನು 10 ರೂಪೀಸೇ ಕೊಡ್ತೀನಿ ಅಂದ್ರೂ ನೀವು ತೊಗೊಳ್ಳಿ ಫಸ್ಟಿಗೆ. ಹಾಗೇ ಯಾವತ್ತೂ ಹೈನ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಗೆ ಏನೋ ಒಂದು ಮಾಡಬೇಕು ಅಂದರೆ ಒಂದು ಓಕೆ ನನಗೆ ಸಿಕ್ಕಿದರೆ ಸಾಕು ಅಂತ ಫಸ್ಟ್ ನೋಡಬೇಕು. ಆಮೇಲೆ ನಿಧಾನಕ್ಕೆ ಅವರೇನೆ ಅಥವಾ ನೀವೇ ನೆಕ್ಸ್ಟು ಸ್ವಲ್ಪ ಜಾಸ್ತಿ ಮಾಡಿ ಅಂದ್ರೂ ಇಷ್ಟು ತಿಂಗಳಾದಮೇಲೆ ಜಾಸ್ತಿ ಮಾಡೇ ಮಾಡ್ತಾರೆ. ಸೊ ಫಸ್ಟಿಗೆ ನೀವು ಬ್ಲೌಸ್ ಸಿಗೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಬೇಕಾದರೆ ನೀವು ಹೇಗೆ ಬೇಕೋ ಹಾಗೆ ಅವರು ಕೂಡ ನಿಮ್ಮ ವರ್ಕ್ ನೋಡಿ ರೇಟ್ ಕೂಡ ರೈಸ್ ಮಾಡ್ಬೋದು ಅಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಯಾರೂ ಕೂಡ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ, ಇಟ್ಸ್ ಕಾಮನ್. ಸೊ ಇಲ್ಲಿಗೆ ನಾನು ನಾನು 7 ಬ್ಲೌಸ್ ಬರಿಬೇಕಿತ್ತು, 6 ಬರ್ದಿದ್ದೀನಿ. ಸೊ ನಾನು 7 ಅಂದರೆ 2 ಅಂದರೆ ಒಂದೊಂದು ಶಾಪಲ್ಲಿ 2 ಸಿಕ್ತು, ಇನ್ನೊಂದು ಶಾಪಲ್ಲಿ 2 ಸಿಕ್ತು, ಇನ್ನೊಂದು ಶಾಪಲ್ಲಿ ಒಂದು 3 ಸಿಗುತ್ತೆ. ಸೊ 7 ಓಕೆ, ಪ್ರಾಬ್ಲಮ್ ಇಲ್ಲ, 6 ಆದರೂ ಏನಿಲ್ಲ. ಈಗ ಒಂದು ಬ್ಲೌಸ್ಗೆ ಓಕೆನಾ, ಪರ್ ಬ್ಲೌಸ್ಗೆ ನಾನು ಇವಾಗ ಇಲ್ಲಿ 15 ರೂಪಾಯಿ ಹಿಡಿತೀನಿ. ಓಕೆನಾ, ನನಗೀಗ ಸಿಕ್ಕಿರೋದು 15 ರೂಪಾಯಿಂದು ಒಂದು ಬ್ಲೌಸ್ ಸಿಕ್ಕಿದೆ. ಸೊ ನಾನು ಆವಾಗ 7 ಬ್ಲೌಸು ತೊಗೊಬಂದೆ, ಸರಿನಾ. ಸೊ ಅಲ್ಲಿಗೆ 15 ರೂಪೀಸ್ ಪರ್ ಬ್ಲೌಸ್ ಆದರೆ ಎಷ್ಟಾಯಿತು, 105 ರೂಪಾಯಿ ಆಯಿತು. ಅಂದರೆ ಇದು ಪರ್ ಡೇ ನಿಮಗೆ ಇನ್ಕಮ್. ಸೊ ಪರ್ ಡೇ ನೀವು ಇಷ್ಟು ಇನ್ಕಮ್ ಮಾಡ್ಕೊತೀರ. ಅದೇ ಥರ ಮಂತ್ಲಿ ಏನಾಯಿತು, 30 × 105. ಸೊ ಅಲ್ಲಿಗೆ ಟೋಟಲ್ ಬಂದುಬಿಟ್ಟು ಇಲ್ಲಿ 3150 ರೂಪೀಸ್ ಆಯಿತು. ಆದರೆ ನಿಮಗೆ ಬರೀ ಇವಿಷ್ಟರಲ್ಲೇ ನಿಮಗೆ 3150 ರೂಪೀಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಆಪ್ಷನ್ಸ್, ಅಂದರೆ ನಿಮಗೀಗ ಹತ್ತತ್ರ 5000 6000 ತನಕ ಅರ್ನಿಂಗ್ ಬೇಕು ಅಂದಾಗ ನೀವು ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಬಟ್ ಕೆಲಸ ಜಾಸ್ತಿ ಏನಿರಲ್ಲ, ಜಸ್ಟ್ ಸಾರಿ ಫಾಲ್ ತೊಗೊಂಡು, ಅಂದರೆ ಸಾರಿ ಫಾಲ್ ಎಲ್ಲ ಪಿಕೋ ಎಲ್ಲ ಮಾಡಿರೋ ಸಾರಿ ಫಾಲ್ ಹೆಮ್ಮಿಂಗ್ ಮಾಡಬೇಕು. ಸೊ ಅದಕ್ಕೂ ಕೂಡ ಅಷ್ಟೇ, ನಿಮಗೆ ಪರ್ ಸಾರಿಗೆ ಇದು ಡಿಪೆಂಡ್ ಆಗುತ್ತೆ, 10 ರೂಪೀಸ್ ಆರ್ 15 ರೂಪೀಸ್.
ಓಕೆ. ಸೊ ಇದು ಡಿಪೆಂಡು, ಇದು ಏನು ಕೊಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್. ಅದು ನೀವು ಇದು ಸ್ಯಾರಿ ಫಾಲ್ ಎಲ್ಲ ಹಾಕೋದೇನು ಅವಶ್ಯಕತೆ ಇರಲ್ಲ, ಜಸ್ಟ್ ಹೆಮ್ಮಿಂಗ್ ಅಷ್ಟೇ ಮಾಡಿದರೆ ಆಯಿತು. ಜಸ್ಟ್ ಹೆಮ್ಮಿಂಗ್ ಮಾಡಿ ನೀವು ಮಿನಿಮಮ್ 10 ರುಪೀಸ್ ಇರುತ್ತೆ, ಅದಕ್ಕಿಂತ ಏನು ಕಡಿಮೆ ಇರಲ್ಲ. ಬಟ್ ಮ್ಯಾಕ್ಸಿಮಮ್ ಅವರು 15 ಆರಾಮಾಗಿ ಕೊಡ್ಬೋದು ಕೆಲವರು. ಸೊ ನಾನೀಗ ಮಿನಿಮಮ್ ಅಮೌಂಟ್ನೇ ಹಿಡಿತೀನಿ, ಯಾಕೆ ಅಂದರೆ ಮ್ಯಾಕ್ಸಿಮಮ್ ಹಿಡಿಯಲ್ಲ, ಹೇಳೋಕ್ಕಾಗಲ್ಲ, ಜಾಸ್ತಿ ಕೊಡ್ಬೋದು ಕೊಡದೇ ಇರ್ಬೋದು. ಈಗ ಬಂದುಬಿಟ್ಟು ಇದೇ ಸೇಮ್ ಪ್ಯಾಟರ್ನು 3 ಶಾಪ್ಗೆ ಹೋಗಿಬಿಟ್ಟು ಖಂಡಿತವಾಗಿಯೂ ಅವ್ರ ಹತ್ರ ಸ್ಯಾರಿ ಫಾಲ್ ಬಂದೇ ಬರುತ್ತೆ. ನಾರ್ಮಲಿ ಒಂದು ಬ್ಲೌಸ್ ಹೊಲಿಯೋರ ಹತ್ರನೇ ಸ್ಯಾರಿ ಆಗಿರ್ಬೋದು, ಡಿಸೈನ್ಸ್ಗಳು, ಕುಚ್ಚು ಹಾಕೋದು ಅವೇ ಜಾಸ್ತಿ ಬಂದೇ ಬರುತ್ತೆ. ಮತ್ತು ಅದಕ್ಕೇನು ಕಸ್ಟಮರ್ಸು ಸಪ್ರೇಟಾಗಿ ತೊಗೊಳಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ ಅವರೇನು ಓನಾಗಿ ಹಾಕ್ತಾರೆ ಅಂದರೆ ಅವರೇ ಹಾಕ್ಕೊಳ್ತಾರೆ. ಬಟ್ ಹಾಕದೇ ಇರೋರು ಅಲ್ಲೇ ಕೊಡ್ತಾರೆ ಸ್ಯಾರಿ ವಿತ್ ಬ್ಲೌಸ್. ಸೊ ಅವ್ರ ಹತ್ರ ಸ್ಯಾರಿ ಕೂಡ ಇರುತ್ತೆ. ಸೊ ಅವ್ರ ಹತ್ರ ಪಿಕೋ ಮಿಷಿನ್ ಇದ್ದರೆ ಖಂಡಿತ ಪಿಕೋ ಫಾಲೆಲ್ಲ ಅವರೇ ಹಾಕ್ತಾರೆ. ಬಟ್ ಹೆಮ್ಮಿಂಗ್ ಮಾಡೋದು, ಬ್ಲೌಸ್ ಕಟ್ಟಿಂಗ್ನವ್ರು ಯಾವತ್ತೂ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಲ್ಲ. ಖಂಡಿತವಾಗಿ ಅವರಿಗೂ ಯಾರಾದರೂ ಬೇಕಾಗಿರ್ತಾರೆ ಹೆಮ್ಮಿಂಗ್ ಮಾಡೋಕ್ಕೆ ಅಂಥೇಳಿ. ಸೊ ದ್ಯಾಟ್ ಅಲ್ಲಿ ಏನಾಯಿತು, ಅಲ್ಲೂ ಹಾಗೇ ನೀವು ಅವ್ರ ಹತ್ರ ಎನ್ಕ್ವೈರಿ ಮಾಡಬೇಕಂದ್ರೆ ಕೇಳಬೇಕು. ಲೈಕ್ 3 ಶಾಪ್, ನಾನು ಮಿನಿಮಮ್ ಹೇಳ್ತಾ ಇರೋದು 3 ಶಾಪ್ ಅಂತ. ನೀವು ಬೇಕಾದರೆ ಎಷ್ಟು ಶಾಪ್ ಇಟ್ಕೋಬೋದು. ನಾನು 3 ಶಾಪಲ್ಲಿ ನನಗೆ 2 ಹಾಗೆ ಒಂದು 7 ಸಾರಿ ಕಲೆಕ್ಟ್ ಮಾಡಿಕೊಂಡೆ 3 ಶಾಪಿಂದ. ಸೊ ಅಲ್ಲಿಗೆ ಏನಾಯಿತು, ನಾನು ಇದು 10 ರೂಪಾಯಿ ಹಿಡಿತೀನಿ. ಸೊ 70 ರುಪೀಸ್ ಆಯಿತು, ಹೌದಾ, ಪರ್ ಸ್ಯಾರಿಗೆ. ಟೋಟಲ್ 7 ಸ್ಯಾರಿಗೆ ಅಂದರೆ 10 ರೂಪಾಯಿ ಹಿಡಿದ್ರೆ. ಸೊ ಅಲ್ಲಿಗೆ 30 ಡೇಸ್ಗೆ ಎಷ್ಟಾಯಿತು, ಸೊ ಅಲ್ಲಿಗೆ 30 ಡೇಸ್ಗೆ 2100 ರೂಪಾಯಿ ಆಯಿತು. ಅಂದರೆ ಬರೀ ಸ್ಯಾರಿ ಫಾಲ್ಗೆ ನಿಮ್ಗೆ ಮಂತ್ಲಿ ಅಂದರೆ ಡೈಲಿ 70 ರುಪೀಸ್ ಅಂತ ಆದರೆ 30 ಡೇಸ್ ಅಂದರೆ ಮಂತ್ಲಿಗೆ ನಿಮಗೆ 2100 ರೂಪಾಯಿ ಚಾರ್ಜ್ ಆಯಿತು. ಇಷ್ಟು ಇನ್ಕಮ್ ಬಂತು. ಆವಾಗ ನೀವು 3150 ಹಾಗೆ 2100 ರೂಪಾಯಿ, ಅಲ್ಲಿಗೆ ನಿಮ್ಮದು ಟೋಟಲ್ ಬಂದುಬಿಟ್ಟು 5250 ರೂಪಾಯಿ. ಇದು ಮಂತ್ಲಿ ಇನ್ಕಮ್. ಅಂದರೆ ಇದರಲ್ಲಿ ನೀವು ಎಕ್ಸ್ಟ್ರಾ ಕೂಡ ಅರ್ನ್ ಮಾಡ್ಬೋದು. ಅಂದರೆ ಇದು ನಾನು ಮಿನಿಮಮ್ ಚಾರ್ಜನ್ನಷ್ಟೇ ತೊಗೊಂಡಿದ್ದೀನಿ, ಹೌದಾ. ಸೊ ಈ ಮಿನಿಮಮ್ ಚಾರ್ಜ್ ಬಿಟ್ಟು ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಬಂತಂದರೆ ನಿಮಗೆ 7000 ರೂಪಾಯಿವರೆಗೂ ಆರಾಮಾಗಿ ಅರ್ನ್ ಮಾಡ್ಬೋದು. ಇದು ನಿಮ್ಮ ಮೇಲೆ ಡಿಪೆಂಡ್. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟು, ಹೌದಾ. ನಾನು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಹೇಳ್ತೀನಿ ಅಂದರೆ, ಇದು ಮನೇಲೇ ಮಾಡೋದ್ರಿಂದಾಗಿ ನೀವು ನಿಮ್ಗೆ ಬೇಕಾದ ಟೈಮಲ್ಲಿ ಅದನ್ನು ಬಳಸ್ಕೋಬೋದು. ಲೈಕ್ ನೀವೇನು ಹೊರಗಡೆ ಹೋಗಿ ಇಷ್ಟೇ ಅವರ್ ವರ್ಕ್ ಮಾಡೋದಾದರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಮನೇಲಿ ಸ್ವಲ್ಪ ಮಕ್ಕಳಿದ್ದು ಅವರಿಗೆ ಸ್ಕೂಲ್ ಕರ್ಕೊಬರೋದು, ಮತ್ತೇನೆಂದರೆ ಆಫೀಸು, ಅವರಿಗೆ ಅಡುಗೆ ಟೈಮ್ ಟು ಟೈಮ್, ದೊಡ್ಡವರಿದ್ದರೆ ಅವರಿಗೆ ಟೈಮ್ ಟು ಟೈಮ್ ಏನಾದರೂ ಅಡುಗೆ, ಇವೆಲ್ಲ ಇದ್ದಾಗ ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ಬೋದು ಅಂದರೆ, ನಾನು ಎಲ್ಲ ಟೈಮ್ ಒಂದೇ ಅಂತ ಹೇಳೋಕ್ಕಾಗಲ್ಲ. ಎಕ್ಸ್ಪೆಷಲಿ ಮನೆಯಲ್ಲಿ ಹೌಸ್ ವೈಫ್ ಅಂತ ಇದ್ದಾಗ ಅವ್ರದ್ದು ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಮಕ್ಕಳ ಸ್ಕೂಲ್ ಅಂದರೆ ನಾವು ಆಫೀಸ್ಗೆ ಹೋಗೋರಾದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ನಾವು ಸೆಟ್ ಮಾಡಿ ಇಟ್ಕೊತೀವಿ. ಇಷ್ಟು ಗಂಟೆಗೆ ಹೋಗಬೇಕು, ಇಷ್ಟು ಗಂಟೆಗೆ ಬಸ್ ಸಿಗುತ್ತೆ, ಇಷ್ಟು ಗಂಟೆಗೆ ಆಫೀಸಿಗೆ ರೀಚ್ ಆಗಬೇಕು ಅನ್ನೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಷ್ಟವಾದ ಟೈಮ್, ಲೈಕ್ ನಿಮಗೆ ಯಾವ ಟೈಮೇ ಕನ್ವೀನಿಯೆಂಟ್ ಅನಿಸುತ್ತೋ ಆ ಟೈಮಲ್ಲಿ ಮಾಡ್ಕೋಬೋದು, ಹೌದಾ. ಆ್ಯಂಡ್ ಇವಾಗ ಒಂದೇ ಸತಿ ಕುತ್ಕೊಳ್ಳೋಕೆ ಮಾಡೋಕ್ಕಾಗೋದಿಲ್ಲ ಅಂದಾಗ 2 ಅವರ್ಸ್ನ ಸ್ಪ್ಲಿಟ್ ಮಾಡ್ಕೊಳ್ಬೋದು. ಈಗ ಮಾರ್ನಿಂಗು ಇಷ್ಟು ಸ್ವಲ್ಪ ಕೆಲಸ ಆದ ತಕ್ಷಣ, ಮನೆ ಕೆಲಸ ಆದಮೇಲೆ ಒಂದೆರಡು 2 ಅವರ್ ಕೂತ್ಕೊಂಡ್ರೆ ಒಂದು ಕರೆಕ್ಟಾಗಿ ಹೇಳಬೇಕು ಅಂದರೆ 2 ತಾಸಲ್ಲಿ ಅರ್ಧ ತಾಸು ಹಿಡಿದ್ರೂ 4 ಬ್ಲೌಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಪ್ರಾಕ್ಟೀಸ್ ಆದಮೇಲೆ ಹಾಫ್ ಆನ್ ಅವರಲ್ಲಿ ನೀವು ಆರಾಮಾಗಿ ಇವಿಷ್ಟನ್ನು ಮುಗಿಸ್ಬೋದು. ಮತ್ತು ಸ್ಯಾರಿ ಫಾಲು ಅಷ್ಟೇ, ಹಾಫ್ ಆನ್ ಅವರ್ ಅಷ್ಟು ತೊಗೊಳತ್ತೆ. ಸ್ಟಾರ್ಟಿಂಗ್ ನಾನು ಹೇಳಿದ್ನ, ಸ್ಟಾರ್ಟಿಂಗ್ ಏನಾದರೂ ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂತ ಅಂದರೆ ಟೈಮ್ ತೊಗೊಳತ್ತೆ. ಸ್ಟಾರ್ಟಿಂಗ್ ಯಾವಾಗಲೂ ಟೈಮ್ ತೊಗೊಳೋದೆ. ಹೊಸ ಒಂದು ಕೆಲಸವನ್ನು ನೀವು ಕಲಿತಾ ಇದ್ದೀರ ಅಂದರೆ ಖಂಡಿತ ಟೈಮ್ ತೊಗೊಳತ್ತೆ. ಅದನ್ನೇ ನೀವು ರೂಢಿಯಾಗಿ ಇಟ್ಕೊಂಡಾಗ ಅದು ಆ ಟೈಮ್ ನಿಮಗೆ ಯುಟಿಲೈಸ್ ಆಗುತ್ತೆ. ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚನ್ನು ಮಾಡ್ಬೋದು. ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಷ್ಟೇ ನೀವು. ಬಟ್ ಆರಾಮಾಗಿ ಈ ಮೆಥಡ್ ಫಾಲೋ ಮಾಡಿದ್ರೆ ನೀವು ಆರಾಮಾಗಿ 5000 7000ವರೆಗಂತೂ ಆರಾಮಾಗಿ ಅರ್ನ್ ಮಾಡ್ಬೋದು. ಯಾವುದೇ ಮಷಿನ್ ಬೇಡ, ಯಾವುದೇ ಎಕ್ಸ್ಟ್ರಾ ನಿಮಗೆ ಇನ್ವೆಸ್ಟ್ಮೆಂಟ್ ಇರಲ್ಲ. ಝೀರೋ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತಾ ಇರೋದು. ಹಾಗೆ ಮನೇಲೇ ಕೂತು ಆರಾಮಾಗಿ ಮಾಡುವಂಥದ್ದು.
ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಕೂಡ ಮಾಡಿ. ಏನಾದರೂ ಎಕ್ಸ್ಟ್ರಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಮುಂದೆ ನಾನು ಯಾವ್ದಾದ್ರು ಈ ಥರ ವಿಡಿಯೋ ಬೇಕು ಅಂತ ಅಂದರೆ ನೀವು ನನಗೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಹೆಮ್ಮಿಂಗ್ ಅಂದರೆ ಕೆಳಗೆ ಹುಕ್ಸು ಕಾಜು ಹೇಗೆ ಹಾಕೋದಂತ ಗೊತ್ತಿರಲ್ಲ, ಆ ವಿಡಿಯೋ ಜೊತೆಗೆ ಸಾರಿ ಫಾಲ್ ಹೆಮ್ಮಿಂಗ್ ಹೇಗೆ ಮಾಡ್ತಾರಂತ ವಿಡಿಯೋನ ನೆಕ್ಸ್ಟಲ್ಲೇ ನಾನು ಅಪ್ಲೋಡ್ ಮಾಡಲಿದ್ದೀನಿ. ಸೊ ಥ್ಯಾಂಕ್ ಯು.